ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಡೇಟಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಪತ್ರ ಹೊರಡಿಸಿರುವಂಥದ್ದು. ಇಲ್ಲಿ PSTR, HSTR ಮತ್ತು GPSTR ಈ ಮೂರೂ ಹುದ್ದೆಗಳಲ್ಲಿ ಈ ಹುದ್ದೆಗಳನ್ನು ಆಯ್ಕೆ ಮಾಡಲಿಕ್ಕೆ ಅನುಮತಿಯನ್ನು ಕೋರಲಾಗಿದೆ. ಇಲ್ಲಿ ಒಂದು ಪತ್ರದಲ್ಲಿ ಈ ಎಲ್ಲ ವಿಷಯಗಳು ಒಳಗೊಂಡಿರುವಂಥದ್ದು. ನಮಗೆ ಇಲ್ಲಿ ಮೇನಾಗಿ ಬೇಕಾಗಿರುವಂಥದ್ದು ಅಂತ ಹೇಳಿದರೆ ಒಂದು ಏಜ್ ಲಿಮಿಟೆಡ್ ಇದು ಅರ್ಹತೆ ಎಲ್ಲ ನಿಮಗೆ ಗೊತ್ತಿರುವಂಥದ್ದು ಈ ರೀತಿಯಲ್ಲಿ ಉಂಟು. ಆಮೇಲೆ ನಮಗೆ ಮೇನಾಗಿ ಬೇಕಾಗಿರುವಂಥದ್ದು ಇಲ್ಲಿ ಒಂದು ಏಜ್ ಲಿಮಿಟ್, ಯಾವ ಒಂದು ಏಜನ್ನು ಸಡಿಲಿಕೆಯನ್ನು ಇಲ್ಲಿ ಕೊಡಲಾಗಿದೆ ಅದು ಒಂದು ಬೇಕಾಗುತ್ತೆ. ಆಮೇಲೆ ಇಲ್ಲಿ ಪರೀಕ್ಷೆಯ ಒಂದು ಪೇಪರಲ್ಲಿ ಏನು ವಿಷಯ ಉಂಟು ಅದನ್ನು ಸ್ವಲ್ಪ ಚೇಂಜ್ ಆಗಿ ಕೊಟ್ಟಿದ್ದಾರೆ. ಯಾವ ರೀತಿ ಚೇಂಜ್ ಆಗಿ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ಕೊಳ್ತಾ ಹೋಗುವ. ಇಲ್ಲಿ ಪರಿಶಿಷ್ಟ ಜಾತಿ SC ST ಪ್ರವರ್ಗ 1 ಅಂಗವಿಕಲ ವ್ಯಕ್ತಿಗಳಿಗೆ 43 ವರ್ಷಗಳನ್ನು ಇವರು ನೀಡಿದ್ದಾರೆ. ಆಮೇಲೆ ಒಂದು ನಿಮಿಷ, ಈ ರೀತಿಯಲ್ಲಿ ಉಂಟು 43 ವರ್ಷ. ಆಮೇಲೆ ವರ್ಗ 3A 3B 2A 2B ಈ ಒಂದು ಕೆಟಗರಿಯವರಿಗೆ 41 ವರ್ಷ. ಆಮೇಲೆ ಸಾಮಾನ್ಯ ಅರ್ಹತೆ ಇರುವವರಿಗೆ 38 ವರ್ಷ. ಈ ರೀತಿಯಲ್ಲಿ ವರ್ಷಗಳಲ್ಲಿ ಸಡಿಲಿಕೆಯನ್ನು ಇವರು ಕೊಟ್ಟಿರುವಂಥದ್ದು. ಆಮೇಲೆ ಇಲ್ಲಿ ಈ ಒಂದು ಡೇಟ್ ಹೇಗಿರಬೇಕು ಅಂತ ಹೇಳಿದರೆ, ನಾವು ಯಾವಾಗ ಅರ್ಜಿ ಸಲ್ಲಿಸಲಿಕ್ಕೆ ನಮಗೆ ಕೊನೆಯ ಡೇಟ್ ಯಾವಾಗಿರುತ್ತೆ ಆವಾಗ ಈ ಒಂದು ವರ್ಷದ ಅಡಿಯಲ್ಲಿ ನಾವು ಬಂದಿರಬೇಕಾಗುತ್ತೆ. ಇದರಲ್ಲಿ ಒಂದಿನ ಹೆಚ್ಚಾದರೂ ಕೂಡ ಅದು ನಮಗೆ ಅರ್ಹತೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ. ಇವಿಷ್ಟು. ಆಮೇಲೆ ಇಲ್ಲಿ ನಮಗೆ ಮೇನಾಗಿ ಬೇಕಿರುವಂಥದ್ದು ಅಂತ ಹೇಳಿದ್ರೆ ವಿಷಯ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇವೆಲ್ಲವೂ ನೀವು ವಿಡಿಯೋವನ್ನು ಪೌಸ್ ಮಾಡಿ ನೋಡ್ಕೊಳ್ಬೋದು. ಆಮೇಲೆ ಇವರಿಗೆ ಎಷ್ಟು ಸ್ಯಾಲ್ರಿ ಇದೆ ಅದನ್ನು ಕೂಡ ಇದರಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಇವರು. ಇಲ್ಲಿ ನಮಗೆ ಯಾವ ರೀತಿ ಪರೀಕ್ಷೆಯಲ್ಲಿ ವಿವರಗಳು ಅಂದರೆ ಪತ್ರಿಕೆಯಲ್ಲಿ ಯಾವ ರೀತಿ ವಿಷಯಗಳು ಬರ್ತವೆ ಅನ್ನೋದನ್ನು ಇವಾಗ ಅವರು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮೊದಲ ಅಂದರೆ ಫಸ್ಟ್ TETಯಲ್ಲಿ ಯಾರು ಫಸ್ಟ್ ಪೇಪರನ್ನು ಕ್ಲಿಯರ್ ಮಾಡಿರ್ತಾರೆ ಅವರಿಗೆ 1ರಿಂದ 5ನೇ ತರಗತಿಯವರಿಗೆ ಕಲಿಸಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಇದು PSTR ಹುದ್ದೆ ಆಗಿರುತ್ತೆ. ಇಲ್ಲಿ ಬಂದಿರುವಂತಹ ವಿಷಯ ಅಂತ ಹೇಳಿದ್ರೆ ಸಾಮಾನ್ಯ ಪತ್ರಿಕೆ ಅಂತ ಒಂದು ಬಂದಿರುತ್ತೆ. ಇದು ಕಂಪಲ್ಸರಿ ಆಗಿರುತ್ತೆ. ಇಲ್ಲಿ 150 ಅಂಕಕ್ಕೆ OMR ಶೀಟಲ್ಲಿ ಟಿಕ್ ಮಾಡುವಂಥದ್ದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಬಂದಿರ್ತವೆ. ಇಲ್ಲಿ ವಿಷಯ ಏನಿದೆ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಆಮೇಲೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ. ಭಾಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಸಾಮರ್ಥ್ಯ ಇರಬೇಕು. ಆಮೇಲೆ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ, ಕಂಪ್ಯೂಟರ್ ಸಾಕ್ಷರತೆ ಈ ಎಲ್ಲ ವಿಷಯಗಳಲ್ಲಿ ಒಂದು 150 ಅಂಕಗಳಿಗೆ ಮಾರ್ಕ್ಸನ್ನು ಮಾಡಿದ್ದಾರೆ ಅವರು. ಆಮೇಲೆ 2ನೇ ಪೇಪರ್ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಇದೆ. ಇದು ಅಂದರೆ ಯಾವ ಒಂದು ವಿಷಯಕ್ಕೋಸ್ಕರ ಇಲ್ಲಿ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಬಂದಿರ್ತಾರೆ ಆ ಒಂದು ವಿಷಯದ ಪತ್ರಿಕೆ ಇದಾಗಿರುತ್ತೆ. ಇಲ್ಲಿ 50 ಅಂಕಕ್ಕೆ ವಸ್ತುನಿಷ್ಠ ಅಬ್ಜೆಕ್ಟಿವ್ ಟೈಪ್ ಇರುತ್ತದೆ. ಆಮೇಲೆ 100 ಅಂಕಕ್ಕೆ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಉತ್ತರದ ಪ್ರಶ್ನೆಗಳಲ್ಲಿ ಬಂದಿರ್ತವೆ. ಇಲ್ಲಿ ವಿಷಯ ಅಂತ ಹೇಳಿದ್ರೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ, ಇಲ್ಲಿ ವಸ್ತುನಿಷ್ಠ ಮಾದರಿ 50 ಅಂಕಗಳಿರ್ತವೆ. OMR ಶೀಟಲ್ಲಿ ಉತ್ತರಿಸಬೇಕಾಗುತ್ತೆ. ಆಮೇಲೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ವಿವರಣಾತ್ಮಕ ಪರೀಕ್ಷೆಯನ್ನು ಇವರು ಬರೀಬೇಕಾಗುತ್ತೆ. ಆಮೇಲೆ 3ನೇ ಪೇಪರ್ ಇದು ಕೂಡ ಕಂಪಲ್ಸರಿ ಪೇಪರ್ ಆಗಿರುತ್ತೆ. ಫಸ್ಟ್ ಪೇಪರ್ ಮತ್ತು ಥರ್ಡ್ ಪೇಪರ್ ಕಂಪಲ್ಸರಿ ಆಗಿರುತ್ತೆ. 2ನೇ ಪೇಪರಲ್ಲಿ ನಿಮಗೆ ಅಲ್ಲಿ ಅದು ಕೂಡ ಕಂಪಲ್ಸರಿ ಆಗಿರುತ್ತೆ. ಆದರೆ ಅಲ್ಲಿ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಿಷಯಗಳು ಬಂದಿರ್ತವೆ, ಪ್ರಶ್ನೆಗಳು ಬಂದಿರ್ತವೆ. ಇಲ್ಲಿ ಭಾಷಾ ಪ್ರಾವೀಣ್ಯತೆ ಅಂತ ಹೇಳಿದ್ರೆ ಇಲ್ಲಿ ಬದಲಾಗಿದೆ, ಹಿಂದಿನ ಸಲದಾಗಿ ಇಲ್ಲ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಕನ್ನಡಕ್ಕೆ 50 ಅಂಕಗಳು ಮತ್ತು ಇಂಗ್ಲೀಷಿಗೆ 50 ಅಂಕಗಳು ಈ ಒಂದು ಪರೀಕ್ಷೆಯಲ್ಲಿ. ವಿವರಣಾತ್ಮಕ ಮಾದರಿಯಲ್ಲಿ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಇಲ್ಲ, ಇಲ್ಲಿ OMR ಶೀಟ್ ಇರೋದಿಲ್ಲ. ಇಲ್ಲಿ ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು ಬಂದಿರ್ತವೆ. ವಿವರಣಾತ್ಮಕ ಉತ್ತರಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದು 3ನೇ ಪೇಪರ್ ಆಗಿರುತ್ತೆ. ಆಮೇಲೆ ಇಲ್ಲಿ GPSTR, ಎರಡನೇದಾಗಿ ಇಲ್ಲಿ GPSTRಗೆ ಯಾರು ಆ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ 1ರಿಂದ 8ನೇ ತರಗತಿಯವರೆಗೆ ಇಲ್ಲಿ ಇದು ದೈಹಿಕ ಶಿಕ್ಷಣಕ್ಕೆ ಆಗಿರುತ್ತೆ. ದೈಹಿಕ ಶಿಕ್ಷಣ ಪರೀಕ್ಷೆಯನ್ನು ಆ ದೈಹಿಕ ಶಿಕ್ಷಣದಲ್ಲಿ
ಬೋಧನೆ ಮಾಡಲಿಕ್ಕೆ ಯಾರು ಅರ್ಹತೆಯನ್ನು ಹೊಂದಿರ್ತಾರೆ ಅವರಿಗೆ ಈ ಪರೀಕ್ಷೆ ಆಗಿರುತ್ತೆ. ಇದು ಸಾಮಾನ್ಯ ಪತ್ರಿಕೆ ಅಲ್ಲಿರುವಂತಹ ಸೇಮ್ ಸಿಲೆಬಸ್ ಆಗಿದೆ ಇದು. ಆಮೇಲೆ ಎರಡನೇ ಪತ್ರಿಕೆ ಅಂದರೆ ನಿರ್ದಿಷ್ಟ ಪತ್ರಿಕೆ, ಅವರಿಗೆ ಸಂಬಂಧಪಟ್ಟಂತೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾದರಿ 50 ಅಂಕಗಳು OMR ಶೀಟಲ್ಲಿ ಬರೀಬೇಕು. ಆಮೇಲೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ 100 ಅಂಕಗಳ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಭಾಷಾ ಪ್ರಾವೀಣ್ಯತೆ ಇದು ಕಂಪಲ್ಸರಿ ಪೇಪರ್ ಆಗಿರುತ್ತೆ. ಕನ್ನಡಕ್ಕೆ 50 ಮತ್ತು ಇಂಗ್ಲೀಷಿಗೆ 50 ಅಂಕಗಳು ಆಗಿರ್ತವೆ. ಆಮೇಲೆ ಇಲ್ಲಿ ಪದವೀಧರ ಅಂದರೆ GPSTR ಪೇಪರ್ ಇದಾಗಿದೆ, GPT ಪೇಪರ್ ಇದಾಗಿದೆ. ಇಲ್ಲಿ 6ರಿಂದ 8ನೇ ತರಗತಿಯವರೆಗೆ ಬೋಧನೆ ಮಾಡಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಇವರಿಗೆ. ಅಂದರೆ ಇಲ್ಲಿ 150 ಅಂಕಗಳ ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ. ಇಲ್ಲಿ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಇವಿಷ್ಟು ಸಂಬಂಧಪಟ್ಟಂತೆ ಫಸ್ಟ್ ಪೇಪರ್ ಇರುತ್ತೆ. ಆಮೇಲೆ ಎರಡನೇ ಪೇಪರ್ ಬಂದು ಇಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅದು ನೀವು ಭಾಷಾ ಶಿಕ್ಷಕರಾಗಿರ್ತಿರೋ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗಿರ್ತಿರೋ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಿರೋ ಅವಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ ಬಂದಿರುತ್ತೆ. ಇಲ್ಲಿ ಒಟ್ಟು 100 ಅಂಕಗಳು ಇರ್ತವೆ, 150 ಅಂಕಗಳು ಇರ್ತವೆ. ಇಲ್ಲಿ 50 ಅಂಕಗಳಿಗೆ ವಸ್ತುನಿಷ್ಠ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬಂದಿರ್ತವೆ ಮತ್ತು 100 ಅಂಕಗಳಿಗೆ ವಿವರಣಾತ್ಮಕವಾದ ಉತ್ತರವನ್ನು ಬಯಸಿ ಬಂದಿರುವಂಥ ಪ್ರಶ್ನೆಗಳು ಬಂದಿರ್ತವೆ. ಟೋಟಲ್ ಆಗಿ 150 ಅಂಕಗಳನ್ನು ಇಲ್ಲಿ ಬಂದಿರ್ತವೆ. ಆಮೇಲೆ ಇಲ್ಲಿ ಮೂರನೇ ಪೇಪರ್ ಅಂದರೆ ಇದು ಕನ್ನಡಕ್ಕೆ 50 ಅಂಕ ಮತ್ತು ಇಂಗ್ಲೀಷಿಗೆ 50 ಅಂಕ, ಟೋಟಲ್ ಆಗಿ 100 ಅಂಕಗಳು. ಇದು ವಿವರಣಾತ್ಮಕ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಾಗಿರ್ತವೆ. ಇಲ್ಲಿ ಆ ಒಂದು ಭಾಷೆಯ ಬಗ್ಗೆ, ಆ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ, ಬರವಣಿಗೆ ಕೌಶಲ್ಯ ಇವುಗಳನ್ನು ಒಳಗೊಂಡಂತೆ ಅಲ್ಲಿ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಈಗ ಹೊಸದಾಗಿ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಿರುವಂಥದ್ದು ಗಣಕಯಂತ್ರ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರು. ಇಲ್ಲಿ PCMC ಅಂತ ಹೇಳ್ತೀವಲ್ವ ಲಾಸ್ಟಿಗೆ, ಕಂಪ್ಯೂಟರ್ ಸೈನ್ಸ್ ಯಾರು ತಗೊಂಡಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಇದು 1ರಿಂದ 8ನೇ ತರಗತಿಯವರೆಗೆ ಆ ಕಂಪ್ಯೂಟರ್ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವರಿಗೂ ಕೂಡ ಒಂದು ಸಾಮಾನ್ಯ ಪತ್ರಿಕೆ ಇರುತ್ತೆ. ಈ ಎಲ್ಲ ವಿಷಯಗಳು ಬಂದಿರ್ತವೆ, ಸೇಮ್ ಇರುವಂಥ ಮೊದಲನೇ ಪತ್ರಿಕೆ ಇದು. ಆಮೇಲೆ ಇಲ್ಲಿ ಎರಡನೇ ಪತ್ರಿಕೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಅವರಿಗೆ ಸಂಬಂಧಪಟ್ಟ ಗಣಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಪ್ರಶ್ನೆಗಳು 50 ಬಂದಿರ್ತವೆ. ಆಮೇಲೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕ ಉತ್ತರವನ್ನು ಬಯಸುವಂಥ 100 ಅಂಕಗಳು ಬಂದಿರ್ತವೆ. ಆಮೇಲೆ ಭಾಷಾ ಪ್ರಾವೀಣ್ಯತೆಯಲ್ಲಿ ಕನ್ನಡಕ್ಕೆ 50 ಮತ್ತು ಇಂಗ್ಲೀಷಿಗೆ 50 ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು ಬಂದಿರ್ತವೆ. ಇದು ಒಂದು ಕಂಪಲ್ಸರಿ ಕಡ್ಡಾಯ ಒಂದು ಪತ್ರಿಕೆ ಆಗಿರುತ್ತೆ. ಆಮೇಲೆ ಇಲ್ಲಿ ಮೂರನೇದಾಗಿ ಪ್ರೌಢಶಾಲಾ ಶಿಕ್ಷಕರು HSTR ಪರೀಕ್ಷೆಗೆ ಯಾರು ಕಾಯ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಪೇಪರ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಪೇಪರ್ ಸಾಮಾನ್ಯ ಪತ್ರಿಕೆ ಆಗುತ್ತೆ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ ಬಂದಿರುತ್ತೆ ಇಲ್ಲಿ, ಸರಿನಾ. ಆಮೇಲೆ ಗಣಕಯಂತ್ರ, ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಅಂತ ಈ ಎಲ್ಲ ವಿಷಯಗಳು ಫಸ್ಟ್ ಪೇಪರ್ಗೆ ಬಂದಿರ್ತವೆ. 150 ಅಂಕಗಳಿಗೆ OMR ಶೀಟಲ್ಲಿ ಟಿಕ್ ಮಾಡುವಂಥದ್ದಾಗಿರ್ತವೆ. ಆಮೇಲೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಒಂದು 50 ಅಂಕ ಮತ್ತು 100 ಅಂಕ ವಿವರಣಾತ್ಮಕ ಪ್ರಶ್ನೆ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಬಂದಿರ್ತವೆ. ಇಲ್ಲಿ ಭಾಷಾ ಶಿಕ್ಷಕರಾಗಿದ್ದರೆ ಅವರಿಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, CBZ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟ ಶಿಕ್ಷಕರು, ಕಲಾ ಶಿಕ್ಷಕರು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಇವರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 50 ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಮತ್ತು 100 ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಇಲ್ಲಿ ಮೂರನೇ ಪೇಪರ್ ಭಾಷಾ ಪ್ರಾವೀಣ್ಯತೆ. ಇಲ್ಲಿ ಅದೇ ರೀತಿಯಲ್ಲಿ 50 ಅಂಕಗಳು ಕನ್ನಡಕ್ಕೆ, 50 ಅಂಕಗಳು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಗುರುತಿಸಲಿಕ್ಕೆ ವಿವರಣಾತ್ಮಕ ಮಾದರಿಯ 100 ಅಂಕಗಳ ಪ್ರಶ್ನೆಗಳು ಇಲ್ಲಿ ಬಂದಿರ್ತವೆ, ಸರಿನಾ. ಆಮೇಲೆ ಇಲ್ಲಿ ದೈಹಿಕ ಶಿಕ್ಷಕರು, ಇದು ಕೂಡ ಇವರಿಗೆ ಫಸ್ಟ್ ಪೇಪರ್ ಕಂಪಲ್ಸರಿ ಅದೇ ಆಗಿರುತ್ತೆ. ಆಮೇಲೆ ಸೆಕೆಂಡ್ ಪೇಪರ್ ಅವರ ವಿಷಯಕ್ಕೆ ಸಂಬಂಧಪಟ್ಟ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 50 ವಸ್ತುನಿಷ್ಠ ಪ್ರಶ್ನೆಗಳು, 100 ವಿವರಣಾತ್ಮಕ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಭಾಷಾ ಪ್ರಾವೀಣ್ಯತೆಗೆ ಇಲ್ಲಿ ಕಂಪಲ್ಸರಿಯಾಗಿ ಬಂದಿರುವಂತಹ ಕನ್ನಡ ಪೇಪರ್ 50, ಕನ್ನಡ 50, ಇಂಗ್ಲೀಷ್ ಅಂಕಗಳನ್ನು ಬಯಸಿರುವಂಥ ವಿವರಣಾತ್ಮಕ ಪತ್ರಿಕೆ ಇದಾಗಿದೆ. ಈ ರೀತಿ ಈ ಸಲದ ಒಂದು ದಿನಗಳಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಟಾಪಿಕ್ಸ್ ಇರೋದು ಬದಲಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ ಪೇಪರನ್ನು ಕೂಡ ಅವರು ಪ್ರೊವೈಡ್ ಮಾಡಬಹುದು. ಯಾಕಂದರೆ ಇಲ್ಲಿ ಪರೀಕ್ಷೆಗಳು ಕೂಡ ಬದಲಾಗಿದೆ, ಸಬ್ಜೆಕ್ಟ್ ಕೂಡ ಬದಲಾಗಿದೆ, ಸಿಲೆಬಸ್ ಕೂಡ ಬದಲಾಗಿದೆ. ಹಾಗಾಗಿ ಮಾದರಿ ಪತ್ರಿಕೆಗಳನ್ನ ಅವರು ಕೊಡುವಂಥ ಸಾಧ್ಯತೆ ಉಂಟು. ಹಾಗಾಗಿ ಈಗಿನಿಂದಲೇ ಒಂದು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ಇಲ್ಲಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ,
ಅವರೇ ಹೇಳಿರುವ ಹಾಗೆ ಇಲ್ಲಿ ಪರೀಕ್ಷೆ ಪ್ರಾಧಿಕಾರ ಪರೀಕ್ಷೆ ಕನಿಷ್ಠ 45 ದಿನ ಇರುವ ಮುಂಚೆ, ಪರೀಕ್ಷೆಗೆ 45 ದಿನಗಳ ಮುಂಚೆ, 1.5 ತಿಂಗಳ ಮುಂಚೆನೇ ಏನು ಮಾಡಬೇಕು, ಸಿಲೆಬಸ್ಸನ್ನು ಪ್ರಕಟಿಸಬೇಕು ಅಂತ ಹೇಳಿದ್ದಾರೆ. ಸಿಲೆಬಸ್ಸನ್ನು ಅವರು ಹಾಕ್ತಾರೆ. ಆಮೇಲೆ ಮಾಡೆಲ್ ಪೇಪರನ್ನು ಕೂಡ ಕೊಡುವಂಥ ಸಾಧ್ಯತೆ ಉಂಟು. ಈ ರೀತಿ ಎಲ್ಲ ಪ್ರೊಸೀಜರ್ ನಂತರನೇ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ. ಎಲ್ಲವಕ್ಕೂ ನೀವು ರೆಡಿಯಾಗಿರಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಪರೀಕ್ಷೆಗಳಿಗೆ ಕಾಯ್ತಾ ಇದ್ದೀರಿ ಅವರಿಗೆ ಒಂದು ಒಳ್ಳೆಯ ಅವಕಾಶ. ಈ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಪರೀಕ್ಷೆನ ಸರಿಯಾಗಿ ತಯಾರಿ ಮಾಡಿ ಅದರಲ್ಲಿ ಭಾಗಿಯಾಗಿ ವಿಜಯಶಾಲಿಯಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.